ರಾತ್ರಿ ಮಲ್ಗೋಕ್ಕೆ ಮುಂಚೆ ಕೇವಲ ಒಂದು ಚಿಟಿಕೆಯಷ್ಟು ಈ ಪುಡಿನ ನಿಮ್ಗೆ ಎಲ್ಲಿ ವರ್ಷಾನುಗಟ್ಲೆಯಿಂದ ಬಂಗುಗೆ ಏನೇನೋ ಪ್ರಯತ್ನ ಪಟ್ವಿ ಹೋಗ್ತಾ ಇಲ್ಲ ಹೇಮ ಅನ್ನೋರಿಗೆ ರಾಮಬಾಣ ಈ ಪುಡಿ. ಸೊ ರಾತ್ರಿ ಮಲ್ಗೋಕ್ಕೆ ಮುಂಚೆ ಕೇವಲ ಚಿಟಿಕೆಯಷ್ಟು ಈ ಪುಡಿನ ಮೊಸರು ಅಥವಾ ಹಸಿ ಹಾಲಲ್ಲಿ ಅಪ್ಲೈ ಮಾಡಿ ಮಲಗಿ. ನಿಮ್ಗೆ 2 ರಿಂದ 3 ದಿನದಲ್ಲಿ ಅದ್ಭುತವಾದ ರಿಸಲ್ಟ್ ಗೊತ್ತಾಗುತ್ತೆ. ಮಾರನೇ ದಿನ ಬೆಳಗ್ಗೆ ನೀವೇ ಆಶ್ಚರ್ಯ ಪಡ್ತೀರಾ, ಅಯ್ಯೋ ಏನು ಇಷ್ಟು ಫೇಡ್ ಆಗಿದೆಯಲ್ಲ ಬಂಗು ಅಂತ ಜಾದು ಇದು. ವೆಲ್ಕಮ್ ಟು ಹೇಮಾ ನಾಗರಾಜ್. ಗಂಟೆಗೆ ಮುಂಚೆ ಕೇವಲ ಒಂದು ಚಿಟಿಕೆಯಷ್ಟು ಈ ಪೌಡ್ರನ್ನ ನೀನು ತೋರಿಸಿದ್ನೋ ಅದನ್ನು ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಮ ಮುಖ ಒಂದೇ ದಿನದಲ್ಲೇ ಜಾದು ಆಗುತ್ತೆ, ವಿತ್ ಶೈನಿ, ಗೊತ್ತಾ? ಸೊ ಇದು ಜಾದೂನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. 6 ತಿಂಗಳು ವರ್ಷ ಆದರೂ ಕೆಡತಾ ಇರೋಂಥ ಒಂದು ಪೌಡ್ರ್ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ. ಬನ್ನಿ ಹೋಗೋಣ ಇವತ್ತಿನ ವಿಡಿಯೋಗೆ. ಇಲ್ಲಿ ಕೇವಲ 1 or 2 ಡ್ರಾಪ್ಸು ಗಾಣದ ಎಣ್ಣೆ ಮತ್ತು ವರ್ಜಿನ್ ಕೋಕೋನಟ್ ಆಯಿಲ್, ಬಟ್ ಎಲ್ಲರ ಮನೇಲೂ ಪ್ಯಾರಾಚೂಟ್ ಅವೈಲೇಬಲ್ ಇದೆ. ಸೊ 1 or 2 ಡ್ರಾಪ್ಸ್ ಪ್ಯಾರಾಚೂಟ್ ಎಣ್ಣೆ ತೊಗೊಂಡು 1 ಚಮಚದಷ್ಟು ಹಸಿ ಹಾಲು ಸ್ವಲ್ಪ ಫ್ರಿಜ್ಜಲ್ಲಿಟ್ಟಿರಿ, ತಣ್ಣಕ್ಕಿರಲಿ. ಯಾಕಂದರೆ ಸ್ಕಿನ್ ಒಳ್ಳೆ ಗ್ಲೋ ಬರುತ್ತೆ. ಓಪನ್ ಪೋರ್ಸ್ಗೆ ರಾಮಬಾಣ, ಪಿಗ್ಮೆಂಟೇಷನ್ ಮಾರ್ಕ್ಸ್ನ ಫೇಡ್ ಮಾಡೋದಕ್ಕೆ ರಾಮಬಾಣ. ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಇದು ಎಷ್ಟು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಮಿಕ್ಸ್ ಮಾಡಿ ಇದು ರೆಸ್ಟ್ ಆಗಬೇಕು, ಒಂದಕ್ಕೊಂದು ಬೆರಿಬೇಕಿದು. ಸೊ ಕೆಲವರು ಪಿಂಪಲ್ಸ್ ಓಪನ್ ಪೋರ್ಸು ಕೇಳ್ತಿದ್ದಲ್ಲ, ಅವ್ರಿಗೂ ರಾಮಬಾಣ. ಒಂದು 5 ನಿಮಿಷ ರೆಸ್ಟ್ ಆಗಲಿ. ಇದಕ್ಕೆ 4 ಪವರ್ಫುಲ್ ಇಂಗ್ರೀಡಿಯೆಂಟ್. ಈ ಪೌಡರ್ನ ನೀವು ಎಷ್ಟು ವರ್ಷ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಏನು ಬೂಸ್ಟು ಬರೋಲ್ಲ, ಹುಳನೂ ಬೀಳಲ್ಲ ಅಂಥ ಪೌಡ್ರ್ ಇದು. ವಾಸನೆಯೂ ಬರೋಲ್ಲ. 1 ಚಮಚದಷ್ಟು ಅಕ್ಕಿ ಹಿಟ್ಟು ಫೈನಾಗಿರಬೇಕು, ತರ್ತರಿ ಇರಬಾರ್ದು. ಅರ್ಧ ಚಮಚಕ್ಕಿಂತ ಕಮ್ಮಿ 1/4 ಚಮಚದಷ್ಟು ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್ ಫಿಟ್ಕರಿ ಸ್ಫಟಿಕ ಪುಡಿ. ಈ ಕಾಂಬಿನೇಷನ್ ತುಂಬ ಪವರ್ಫುಲ್ ಫ್ರೆಂಡ್ಸ್. ಪ್ರತಿಯೊಂದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಿ. ಅರ್ಧ ಚಮಚದಷ್ಟು ಮುಲತಿ ಪೌಡರ್, ಎಷ್ಟಿ ಮದ್ದು ಆಯಿತಾ, ಜ್ಯೇಷ್ಠ ಮದ್ದು ಅಂತಾರೆ, ಓಕೆ, ಅತಿ ಮಧುರ ಅಂತಾರೆ, ಆಯಿತಾ. ಇದು ಮುಲತಿ ಪೌಡರ್. ಮತ್ತು ನಟ್ಮೆಗ್ ಜಾಕಾಯಿ ಪುಡಿ. ಹಿಂದಿನ ಕಾಲದಲ್ಲಿ ಹಳ್ಳಿಗಳ ಕಡೆ ನಾಟಿ ಔಷಧಿಲಿ ಬಂಗಿಗೆ, ಆವಾಗಲೂ ಬಂಗಿತ್ತು ಆಯಿತಾ, ಅಂಥವ್ರಿಗೆ ರಾಮಬಾಣವಾಗಿ ಕೆಲಸ ಮಾಡ್ತಿರೋದು ನಮ್ಮ ಜಾಕಾಯಿ ಪುಡಿ, ಆಯಿತಾ. ನೀವು ಅದನ್ನು ಬೇಕಾದ್ರೆ ಫ್ರೆಶ್ ಆಗು ತುರ್ಕೊಳ್ಬೋದು. ಇದಿಷ್ಟು ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀವು ರಾತ್ರಿ ಮಲ್ಗೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆಗೆ ಮುಂಚೆ ಈ ರೆಮಿಡಿ ಮಾಡ್ಕೊಳ್ಳಿ. ನಮಗೆ ರಾತ್ರಿ ಟೈಮ್ ಇಲ್ಲ ಅಂದರೆ ಬೆಳಗ್ಗೆ ಮಾಡ್ಕೊಳ್ಳಿ. ಸಿಹಿ ಮೊಸರು ಹಾಕ್ಕೊಳ್ಳಿ, ಆಯಿತಾ. ಸಿಹಿ ಮೊಸರು ಹಾಕ್ಕೊಂಡು ಫ್ರಿಜ್ಜಲ್ಲಿರೋ ಮೊಸರಾಗಿರಲಿ, ತಣ್ಣಕ್ಕಿರೋ ಮೊಸರಾಗಿ ಇದನ್ನು ಮಿಕ್ಸ್ ಮಾಡಿ ಇಮ್ಮಿಡಿಯೇಟಾಗಿ ಅಪ್ಲೈ ಮಾಡಬೇಕು, ಓಕೆ. ಅಲ್ಲಿ ಒಂದು 5 ನಿಮಿಷ ರೆಸ್ಟ್ ಆಗಿದೆ. ಪ್ರತಿಯೊಬ್ಬರು ಓಪನ್ ಪೋರ್ಸ್ ಕೇಳ್ತಿದ್ರಲ್ಲ, ಅವ್ರಿಗೂ ರಾಮಬಾಣ, ಬಂಗಿರೋರ್ಗೂ ರಾಮಬಾಣ ಇವತ್ತಿನ ಈ ರೆಮಿಡಿ. ನಾವು ಕಪ್ಪುಗಿದ್ದೀವಿ ಅನ್ನೋರ್ಗೂ ರಾಮಬಾಣ ಇವತ್ತಿನ ರೆಮಿಡಿ, ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇದು ಏನಿಲ್ಲ 10 ನಿಮಿಷನೂ ತೊಗೊಳ್ಳಲ್ಲ ಈ ಪ್ರೊಸೀಜರ್, ಓಕೆ. ನಾನು ಹೇಳ್ದಂಗೆ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ. ಏನೇನು ಅಕ್ಕಿ ಹಿಟ್ಟು, ಮುಲತಿ ಪೌಡ್ರು, ನಟ್ಮೆಗು. ಇವತ್ತಿನ ವಿಡಿಯೋಲಿ ನಿಮ್ಮ ಜೊತೆ ಒಂದು ಪೌಡರ್ ಶೇರ್ ಮಾಡಿದೆ ನಾನು, ಅಲ್ವಾ, ಎಲ್ಲ ಮಿಕ್ಸ್ ಮಾಡಿರೋ ಪೌಡರ್. ಅದನ್ನು ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಬೇಕು, ಓಕೆನಾ. ಇದು ಬರೀ ಪಿಗ್ಮೆಂಟೇಷನ್ ಇರೋರು ಮಾತ್ರ ಯೂಸ್ ಮಾಡಬೇಕಾ ಅಂತಂದರೆ ಡೆಫಿನೆಟ್ ಆಗಿಲ್ಲ. ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು. ಪಿಗ್ಮೆಂಟೇಷನಿಂದ ಹಿಡಿದು ಸ್ಕಿನ್ ವೈಟ್ನಿಂಗು, ಪಿಂಪಲ್ಸ್ ಇರೋರು, ಅನ್ಇವನ್ ಸ್ಕಿನ್ ಟೋನು, ಓಪನ್ ಪೋರ್ಸ್ ಇರೋರು ಪ್ರತಿಯೊಬ್ಬರು ಯೂಸ್ ಮಾಡಬೇಕು ಇದನ್ನು ವಿತ್ ಪ್ಯಾಚ್ ಟೆಸ್ಟ್, ಓಕೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿ, ನಾನಿಲ್ಲಿ 1 ದಿನದ ಮೊಸರು ಹಾಕಿದ್ದೀನಿ, ಓಕೆನಾ. ನೀವು ಇದೇ ಜಾಗದಲ್ಲಿ ಹಸಿ ಹಾಲು ಹಾಕ್ಕೊಳ್ಬೋದು. 2 ಆಲ್ಟರ್ನೇಟಿವ್ ಕೊಡ್ತೀನಿ. ಪ್ಲಸ್ ಇದು ಹಾಕಿರೋದು ನಾನು ಮುಲತಿ ಆಗಿರ್ಬೋದು, ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತಿ ಅಥವಾ ಲಿಕೋರೈಸು, ಎಷ್ಟಿ ಮದ್ದು ಅತಿ ಮಧುರ. ನೆಕ್ಸ್ಟು ನಾನು ಯೂಸ್ ಮಾಡಿರೋದು ಆಲಮ್ ಸ್ಫಟಿಕದ ಪುಡಿ, ಫಿಟ್ಕರಿ. ಅಕ್ಕಿ ಹಿಟ್ಟು ಫೈನಾಗಿರಬೇಕು, ತರ್ತರಿ ಇರಬಾರ್ದು. ನೆಕ್ಸ್ಟು ನಾನು ಯೂಸ್ ಮಾಡಿರೋದು ಜಾಕಾಯಿ ಪುಡಿ, ನಟ್ಮೆಗ್ ಪೌಡರ್, ಓಕೆನಾ. ಇದೆಲ್ಲ ನಮ್ಮ ಆಯುರ್ವೇದ ಬ್ರ್ಯಾಂಡೇ ತೊಗೊಳ್ಬೇಕು. ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ನಮ್ಗೆ ರಿಸಲ್ಟ್ ಯಾವ ಮಟ್ಟಕ್ಕಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ಅಂತ ಹೇಳ್ತಾ, ಪೌಡರ್ ಫಾರ್ಮಲ್ಲಿ ನೀವು ಎಷ್ಟು ತಿಂಗಳು ಬೇಕಾದರೂ ಸ್ಟೋರ್ ಮಾಡಿಡ್ಬೋದು. ಅದಕ್ಕೆ ಒಂದು ಸಲ ನೀವು ಲಿಕ್ವಿಡ್ ಹಾಕಿದಾಗ, ಅಂದರೆ ಮೊಸರಾಗಿರ್ಬೋದು, ಹಾಲಾಗಿರ್ಬೋದು, ಅದನ್ನು ಇಮಿಡಿಯೇಟಾಗಿ ಯೂಸ್ ಮಾಡಬೇಕು. ಫಸ್ಟು ಇವತ್ತು ಕ್ಲೆನ್ಸಿಂಗು, ಡೀಪ್ ಕ್ಲೆನ್ಸಿಂಗ್ ಮಾಡಬೇಕಾಗತ್ತೆ, ಆಯಿತಾ. ಪೋರ್ಸ್ ಎಲ್ಲ ಓಪನ್ ಮಾಡಬೇಕು ಫಸ್ಟು. ಐದರ್ ಪಿಗ್ಮೆಂಟೇಷನ್ ಇರ್ಬೋದು, ನಾರ್ಮಲ್ ಸ್ಕಿನ್ ಇರ್ಬೋದು. ಪೋರ್ಸ್ ಓಪನ್ ಆದಮೇಲೆ ನೆಕ್ಸ್ಟ್ ನಾವು ಪ್ಯಾಕ್ ಹಾಕ್ತೀವಿ, ಓಕೆನಾ. ನಾನೇನು ಮಾಡಿದೆ, ಕೊಬ್ಬರಿ ಎಣ್ಣೆಗೆ ಹಸಿ ಹಾಲು ಹಾಕಿದೆ. ಕೊಬ್ಬರಿ ಎಣ್ಣೆಗೆ ಹಸಿ ಹಾಲು, ಕಾಯಿಸಿರೋ ಹಾಲಲ್ಲ, ಹಸಿ ಹಾಲಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಅದು ನಮ್ಮ ಸ್ಕಿನ್ಗೆ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ನೀವು ಕಾಯಿಸಿದ್ರೆ ಗುಡ್ ಬ್ಯಾಕ್ಟೀರಿಯಾ ಎಲ್ಲ ಸಾಯುತ್ತೆ, ಓಕೆನಾ. ಇದನ್ನು ಸುಮಾರು ನೋಡಿ ಒಂದು 2 ರಿಂದ 3 ನಿಮಿಷ ಅದು ರೆಸ್ಟ್ ಮಾಡಲಿ. ಇದನ್ನು ಹಾಕಿ ಬಿಡೋದಲ್ಲ, ಇದನ್ನು ಹಾಕ್ಕೊಂಡು ಮುಖದಲ್ಲಿ ಮಸಾಜ್ ಮಾಡಬೇಕು.
ಫುಲ್ಲು ನಾನು ತಗೊಂಡಿರೋ 1 ಚಮಚದಷ್ಟು ಪೂರ ಖಾಲಿ ಆಗಬೇಕು. ಓಕೆ, ಅಲ್ಲಿವರೆಗೂ ನಾವು ಮಸಾಜ್ ಮಾಡಬೇಕಾಗತ್ತೆ. ಕಂಪ್ಲೀಟ್ 1 ಚಮಚ ಪೂರ ಖಾಲಿ ಆಗಬೇಕು. ಓಕೆನಾ? ಮಸಾಜ್ ಮಾಡಿ, ಬರೀ ಮಸಾಜ್ ಅಲ್ಲ, ಅದನ್ನು ಇನ್ಫ್ಯೂಸ್ ಮಾಡ್ತಾ ಇದ್ದೀವಿ ಒಳಗಡೆ. ನೋಡಿ, ಈ ಥರ ಮಸಾಜ್ ಮಾಡಬೇಕು. ಕೊಬ್ಬರಿ ಎಣ್ಣೆ 1 or 2 ಡ್ರಾಪ್ಸ್, ಆಯಿತಾ? 1 ಚಮಚ ಹಸಿ ಹಾಲಿಗೆ 1 ಅಥವಾ 2 ಹನಿಯಷ್ಟು ಕೊಬ್ಬರಿ ಎಣ್ಣೆ, ಅದು ಯಾವುದಾದ್ರೂ ಆಗಿರ್ಬೋದು, ಆಯಿತಾ? ಪಿಗ್ಮೆಂಟೇಷನ್ಗೆ ರಾಮಬಾಣ ಇದು. ಇಷ್ಟು ದಿನ ನಾನು ಹಸಿ ಹಾಲು ಹೇಳ್ತಿದ್ದೆ, ಈಗ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಅಂತ ಹೇಳ್ತಿದ್ದೀನಿ. ವಿತ್ ಸೈಂಟಿಫಿಕಲ್ ರೀಸನ್ ಇದೆ ಅದಕ್ಕೆ, ಆಯಿತಾ? ಇದರಿಂದನೂ ಪಿಗ್ಮೆಂಟೇಷನ್ ಬೇಗ ಫೇಡ್ ಆಗುತ್ತೆ, ಇದೆರಡು ಕಾಂಬಿನೇಷನಲ್ಲಿ. ಫ್ರೆಂಡ್ಸ್, ಇದನ್ನು ಹಾಕಿ ನಾವು ಮಸಾಜ್ ಮಾಡಬೇಕಾಗುತ್ತೆ. ಫುಲ್ಲು ನೋಡಿ, ಅದು ಫುಲ್ಲು ಡ್ರೈ ಆಗಬೇಕು ನನ್ನ ಮುಖ, ಅಲ್ಲಿವರೆಗೂ ನಾನು ಮಸಾಜ್ ಮಾಡ್ಕೊಳ್ತೀನಿ. ನೋಡಿ, ಈ ಅಂಗೈ ತಗೊಳ್ಳಿ, ಈಸಿ ಆಗುತ್ತೆ ನಿಮಗೆ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ. ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಬೇಡ, ಆಯಿತಾ? ಅದು ಡ್ರೈ ಆಗಲಿ. ಆ ಪಿಂಪಲ್ಸ್ ಬಂದು ಒಣಗಿದೆ ಅಂದರೆ ತೊಂದರೆ ಇಲ್ಲ. ಹಸಿ ಹಾಲು ಹಾಕೋದ್ರಿಂದ ನಿಮ್ದು ಏನಾದರೂ ಟ್ರಿಗರ್ ಆಗೋಲ್ಲ. ಓಕೆ, ಗ್ಲೋ ನೋಡಿ, ನಿಮ್ಮ ಸ್ಕಿನ್ ಕಲರೇ ಚೇಂಜ್ ಆಗುತ್ತೆ. ಇದು 5 ನಿಮಿಷದ ಪ್ರೊಸೀಜರು, ಆಯಿತಾ? 5 ನಿಮಿಷ ಮಸಾಜ್ ಮಾಡಬೇಕು. ಫುಲ್ಲು ಖಾಲಿ ನಾನು ತಗೊಂಡಿದ್ದು ಹಾಲು ಮತ್ತು ಇದು ನೋಡಿ. ಓಕೆ, ಕಂಪ್ಲೀಟಾಗಿ ಡ್ರೈ ಆಗಿದೆ. ಗ್ಲೋ ಕಾಣ್ತಿರ್ಬೋದಲ್ಲ? ಈಗ ಪ್ಯಾಕ್ ಹಾಕೋಣ, ಇಮ್ಮಿಡಿಯೇಟಾಗಿ ಪ್ಯಾಕ್ ಹಾಕೋಣ. ನೀವು ವರ್ಕಿಂಗ್ ಲೇಡೀಸ್ ಆದರೂ ಅಷ್ಟೇ, ನೀವು ಸ್ನಾನಕ್ಕೆ ಹೋಗಿ ಮುಂಚೆ ಪ್ರೊಸೀಜರ್ ಮಾಡಿಬಿಟ್ಟು ದಿನ ಮಾಡಬೇಕು. ಒಂದಿನ ಮಾಡಿಬಿಟ್ಟು ಬಿಡೋದಿಲ್ಲ, ಇದು ದಿನ. ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ, ಒಂದೇ ದಿನದಲ್ಲಿ ಚೇಂಜಸ್ ಗ್ಯಾರಂಟಿ ಕಾಣುತ್ತೆ, ಆಯಿತಾ? 1 ಚಿಟಿಕೆ ಹಾಕಿದ್ರು ಸಾಕು ಮುಲತಿ, ಅದು ಎಂತೆಂಥದ್ದೋ ಕೆಲಸ. ನಾನು ಫುಲ್ ಮುಖಕ್ಕೆ ಹಾಕ್ತಾಯಿದ್ದೀನಿ. ನೀವು ಬರೀ ಪಿಗ್ಮೆಂಟೇಷನ್ ಜಾಗಕ್ಕೆ ಹಾಕಂಗಿದ್ರೆ ನಿಮಗೆ ಚಿಟಿಕೆ ಎಷ್ಟು ಸಾಕು, ಆಯಿತಾ? ಬೇಕಾದರೆ ಈ ಪ್ರೊಸೀಜರ್ನ ರಾತ್ರಿ ಮಲ್ಗೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ಮಾಡಿ ಮಲ್ಕೊಳ್ಳಿ. ಫೈನ್. ಆವಾಗ ಇನ್ನೂ ನಮ್ಮ ಸ್ಕಿನ್ನು ರಿಲ್ಯಾಕ್ಸ್ ಆಗುತ್ತೆ, ಆಯಿತಾ? ಸೊ ಈಗ ಅಪ್ಲೈ ಮಾಡಿದ್ದೀನಿ. ಈಗ ಅಕ್ಕಿ ಹಿಟ್ಟು ಸ್ಕಿನ್ನ ಸ್ಕ್ರಬ್ ಮಾಡೋದ್ರ ಜೊತೆಗೆ ಸ್ಕಿನ್ ವೈಟ್ನಿಂಗ್ ಕೊಡುತ್ತೆ. ಮುಲತಿ ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ರಾಮಬಾಣ ಫಸ್ಟ್ ಪೊಸಿಷನ್. ಆಯುರ್ವೇದದಲ್ಲಿ ಫಸ್ಟ್ ಪೊಸಿಷನ್ ಇರೋದು ಮುಲತಿ ಪಿಗ್ಮೆಂಟೇಷನ್ ತೆಗೆಯೋದಕ್ಕೆ. ಎಂಥದೇ ಮಾರ್ಕ್ ಇರಲಿ, ಸುಟ್ಟು ಗಾಯನೂ ಸಹ. ನೆಕ್ಸ್ಟು ಜಾಕಾಯಿ, ಅದು ಹಿಂದಿನ ಕಾಲದಿಂದ ಬಂದಿರೋ ನಾಟಿ ಔಷಧಿ, ಆಯಿತಾ? ನೆಕ್ಸ್ಟು ನಾನು ಯೂಸ್ ಮಾಡಿರೋದು ಆಲಮ್, ಅದು ಪಿಗ್ಮೆಂಟೇಷನ್ ತೆಗೆಯೋಕ್ಕೆ ರಾಮಬಾಣ. ಆಲಮ್ಮು ಆಲೂಗೆಡ್ಡೆ ರಸದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು, ಅದು ಹಳ್ಳೀಲಿ ಕೆಲಸ ಮಾಡ್ತೀರಾ, ನಮ್ಮ ಹೊಲದಲ್ಲಿ ಕೆಲಸ ಮಾಡೋ ಸಬ್ಸ್ಕ್ರೈಬರ್ಗೆ ಹೋಗಿರೋದು ಸ್ಕ್ರೀನ್ಶಾಟು ಹಾಕಿದ್ದೀನಿ ನಿಮಗೆ ಅಲ್ವಾ? ಸೊ ಇದೊಂದು 8ರಿಂದ 10 ನಿಮಿಷ ಆಗಲಿ, ಪ್ರತಿದಿನ ಮಾಡ್ಕೊಳ್ಳಿ. ನಿಮಗೆ ಬೇಕಾದರೆ ಫುಲ್ ಫೇಸ್ ಹಾಕಿದ್ಯಾ ಹೇಮಾ, ನಾ ಫುಲ್ ಫೇಸ್ ಹಾಕಲ್ಲ ಅಂದರೆ ಚಿಟಿಕೆಯಷ್ಟು ತೊಗೊಂಡು ಅದನ್ನು ಎಲ್ಲಿ ಬಂಗಿದೆಯೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಫುಲ್ ಫೇಸ್ಗೆ ಹಾಕಬೇಕು ಅಂತ ಏನೂ ಇಲ್ಲ. ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಮಾತ್ರ ಮಸಾಜ್ ಮಾಡಿ, ಅಲ್ಲಿ ಮಾತ್ರ ಅಪ್ಲೈ ಮಾಡಿ. ಓಕೆನಾ? ಸೊ ಒಂದು 8ರಿಂದ 10 ನಿಮಿಷ ಆಗಲಿ, ಆಮೇಲೆ ಸಿಗ್ತೀನಿ. ಇದನ್ನು ಡೌಟ್ಸು ಕ್ಯೂರೀಸ್ ಇದ್ದರೆ ಲೆಟ್ ಮೀ ನೋ. ಓಕೆ, ನೀವು ಬೇಕಾದ್ರೆ ಮಲ್ಗಕ್ಕೆ ಒಂದು ಅರ್ಧ ಗಂಟೆಗೆ ಮುಂಚೆನೂ ಇದನ್ನು ಮಾಡಿ. ಫ್ರೆಂಡ್ಸ್, 8 ಮಿನಿಟ್ಸ್ ಆಗಿದೆ ನೋಡಿ. ಗ್ಲೋ ಇದೆ, ಯಾಕೆಂದರೆ ನೋಡಿ, ಇದು ಜೆಂಟ್ಸು ಲೇಡೀಸು ಪ್ರತಿಯೊಬ್ಬರು ಮಾಡ್ಕೊಳ್ಬೋದು. ಓಕೆನಾ? ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ.
ವಿಚ್ ಶೈನಿಂಗ್. ನಾವು ಕೊಬ್ಬರಿ ಎಣ್ಣೆ ಹಸಿ ಹಾಲು ಹಾಕಿದ್ವಿ, ಜಸ್ಟ್ ಈ ಪ್ಯಾಕ್ ಹಾಕ್ಬಿಡಿ, ಅವೆರಡೇ ಹಾಕಿ ನೋಡಿ, ಮುಖ ಪಳ 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 ಅಂತ ಹೊಳೆಯುತ್ತೆ. ಓಕೆ, ಓಕೆ. ಆ ಪೌಡ್ರು ತುಂಬ ಇಂಪಾರ್ಟೆಂಟ್ ಆಗಿತ್ತು, ಯಾಕಂದರೆ ಅದು ಹೈಪರ್ ಪಿಗ್ಮೆಂಟೇಷನ್ನು ತೆಗೆಯೋ ಶಕ್ತಿ ಇರೋ ಪೌಡ್ರು. ಓಕೆನಾ? ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ನೋಡಿ. ಗ್ಲೋ ಯಾವ ರೀತಿ ಇದೆ ಅಂತ. ಸೊ ಒಂದು 10% ಆಫ್ ಮಾಯಿಶ್ಚರೈಸರ್ ಹಾಗೆ ಇದೆ. ಓಕೆನಾ? ಸೊ ಮುಲತಿ, ಜಾಕಾಯಿ, ಆಲಮ್, ಅಕ್ಕಿ ಹಿಟ್ಟು, ಇದು ಏನಂತೀವಿ, ಒಂಥರ ಪವರ್ಫುಲ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಸೊ ಇವತ್ತೇ ನಿಮ್ಮ ಮನೇಲಿ ಯಾರ್ಯಾರು ಯೂಸ್ ಮಾಡ್ತೀರಾ, ನಲಪಮ್ಮ ಯಾರ್ಯಾರು ಯೂಸ್ ಮಾಡ್ತೀರಾ, ಒಂದು ಬ್ರೇಕು, ಪಿಂಪಲ್ಸ್ ಬರುತ್ತೆ ಅಂತ ಹೇಳ್ತೀರಲ್ಲ, ಅವ್ರು ಅದಕ್ಕೊಂದು ಬ್ರೇಕ್ ಕೊಟ್ಟಿದ್ದೀರಲ್ಲ, ಅಂಥವ್ರು ಇದನ್ನು ಟ್ರೈ ಮಾಡಿ ನಿಮ್ಮ ರಿಸಲ್ಟ್ ಹೇಳಿ ನನಗೆ. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ. ಯಾರ್ಯಾರು ನಲಪಮ್ಮ ಯೂಸ್ ಮಾಡ್ತಿದ್ದಾರೆ, ಪಿಂಪಲ್ಸ್ ಬರ್ತಿದೆ ಅಂತ ಹೇಳ್ತೀರಾ, ಅವ್ರಿಗೋಸ್ಕರ ಸ್ಪೆಷಲಾಗಿ ಬಂದಿರೋ ವೀಡಿಯೋ. ಯಾರ್ಯಾರು ನಲಪಮ್ಮ ಯೂಸ್ ಮಾಡ್ತಿಲ್ವೋ ಅವ್ರಿಗೂ ಹೇಳಿ ಮಾಡಿಸಿರೋ ವೀಡಿಯೋ. ಆಲಮ್ದು ಇಮ್ಮಿಡಿಯೇಟ್ ರಿಸಲ್ಟ್. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಪಾಕೆಟಿಂದ ₹1 ಯೂಟ್ಯೂಬ್ ಖರ್ಚು ಮಾಡಲ್ಲ, ಅದು ತೆಗಿಯಲ್ಲ, ತೊಗೊಳ್ಳಲ್ಲ. ಯಾಕೆಂದರೆ ಅಬ್ಸಲ್ಯೂಟ್ಲಿ ಫ್ರೀ ನಿಮಗೆ. ನೀವು ಎಷ್ಟು ಬೇಕಾದ್ರೂ ಸಬ್ಸ್ಕ್ರಿಪ್ಷನ್ ಮಾಡ್ಬೋದು, ಎಷ್ಟು ಬೇಕಾದರೂ ಲೈಕ್ ಮಾಡ್ಬೋದು. ಸೊ ನಮಗೂ ಅಷ್ಟೇ ಈಸಿಯಾಗಿ ₹1 ಕೊಡಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇವತ್ತಿನ ವೀಡಿಯೋ ಅಥವಾ ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.